ವಿಕ್ರಮ್ ನೀರು ಕೊಡ್ಲೇನೋ? ನಾವು ಕುಡ್ದಿದ್ದು ಸಾಕಮ್ಮ. ನಮಗೆ ಯಾರು ನೀರು ಕುಡಿಸಿದ್ರೋ ಇವತ್ತು ಅವ್ರಿಗೆ ಕುಡ್ಸಕ್ಕೆ ಬಂದಿದ್ದೀನಿ. ರೆಡಿನಾ? ತುಂಬ ಥ್ಯಾಂಕ್ಸ್ ವಿಕ್ರಮ್. ನೀನು ಮಾಡಿದ ಸಹಾಯನ ನಾನು ಯಾವತ್ತೂ ಮರೆಯಲ್ಲ. ಮರ್ತ್ಬಿಡು. ನಾನು ಮಾಡಿರೋ ಸಹಾಯನೂ ಮರ್ತ್ಬಿಡು, ನಮ್ಮ ಮನೆಯವ್ರನ್ನೂ ಮರ್ತ್ಬಿಡು, ಈ ಮನೆನೂ ಮರ್ತ್ಬಿಡು. ಮನೆ ಬಿಟ್ಟು ಹೋಗೋದಕ್ಕೆ ರೆಡಿ ಆಗಿದೆಯಾ? ಏನ್ ಮಾತಾಡ್ತಾ ಇದೀಯಾ ವಿಕ್ರಮ್? ಓ, ನಿಮ್ಗೇನು ವಿಷಯ ಗೊತ್ತಿಲ್ವಲ್ಲ, ಅದಕ್ಕೆಲ್ಲ ಕನ್ಫ್ಯೂಷನ್ ಆಗಿ ನಿಂತಿದ್ದೀರಾ. ಅರ್ಥ ಆಗೋ ಥರ ನಾನು ಬಿಡಿಸಿ ಹೇಳ್ತೀನಿ. ನನಗೂ ಇವಳಿಗೂ ಮಧ್ಯೆ ಒಂದು ಒಪ್ಪಂದ ಆಗಿದೆ. ಇವಳು ಹೇಳಿದ ಕೆಲಸನ ನಾನು ಮಾಡಿ ಮುಗಿಸಿದ್ರೆ ನಾನು ಹೇಳಿದ ಕೆಲಸನ ಇವಳು ಮಾಡಬೇಕು ಅಂತ. ಒಪ್ಪಂದದ ಪ್ರಕಾರ ಅವಳ ಕೆಲಸನ ನಾನು ಯಶಸ್ವಿಯಾಗಿ ಮಾಡಿ ಮುಗಿಸಿದ್ದೀನಿ. ಈಗ ಹಾಕಿರೋ ಅಗ್ರಿಮೆಂಟ್ ಪ್ರಕಾರ ನಡ್ಕೊಳ್ಳೋ ಜವಾಬ್ದಾರಿ ನಿಂದು. ವಿಕ್ರಮ್, ಏನು ಅಂತ ಮಾತು ಕೊಟ್ಟಿದ್ಲಿ ಇವಳು? ನಮ್ಮಿಂದ, ನಮ್ಮ ಮನೆಯಿಂದ, ನಮ್ಮ ಎಲ್ಲರಿಂದ ಶಾಶ್ವತವಾಗಿ ದೂರ ಹೋಗ್ತಾಳೆ ಅಂತ. ನಿಜಕ್ಕೂ ಹೋಗ್ತಾಳ ಇವಳು? ನನ್ಗಂತೂ ಯಾಕೋ ನಂಬಕ್ಕಾಗ್ತಿಲ್ಲಪ್ಪ. ಏನತ್ತಿಗೆ ಹೀಗೆ ಹೇಳ್ಬಿಟ್ರಿ? ಒಂದ್ಸಲ ಮನೆ ಬಿಟ್ಟು ಹೋಗ್ತೀನಿ ಅಂತ ಎಮೋಷನಲ್ ಡ್ರಾಮಾ ಮಾಡಿ ಅವಳ ಅಪ್ಪನ ಬರ್ಡೇ ಸೆಲೆಬ್ರೇಷನ್ ಮಾಡ್ಕೊಂಡು ವಾಪಸ್ ಬರ್ಲಿಲ್ವಾ? ಆಗಿನ ಕತೆ ಬೇರೆ, ಈಗಿನ ಕತೆನೇ ಬೇರೆ. ಈ ಸರ್ತಿ 100% ಹೋಗ್ಬೇಕು, ಹೋಗೇ ಹೋಗ್ತಾಳೆ. ವೇದ, ಏನ್ ಹೇಳ್ತಾ ಇದ್ದ ನಾನು? ವೇದ, ನೀನ್ ಮನೆ ಬಿಟ್ಟು ಹೋಗ್ತೀನಿ ಅಂತ ಮಾತು ಕೊಟ್ಟಿದ್ಯಾ ಅವನಿಗೆ? ಅಯ್ಯಮ್ಮ, ಅಂತ ಸಂದಿಗ್ಧ ಏನಮ್ಮ ಬಂತು? ಹೀಗ್ ಮೂಗಿ ತರ ನಿಂತ್ರೆ ಹೇಗ್ ವೇದ? ಏನಾದ್ರೂ ಹೇಳು. ಬೇತಾಳ, ಇದೊಂಥರ ತುಂಬ ಒಳ್ಳೆಯವಳು ಕಣೆ. ಎಷ್ಟು ಒಳ್ಳೆಯವಳು ಅಂದರೆ ಇಡೀ ನಮ್ಮ ಮನೆಯವ್ರ ಮನಸ್ಸನ್ನೇ ಗೆದ್ದಿದ್ಯಾ. ನಮ್ಮ ಮನೆಯವ್ರು ಬಿಟ್ಟಾಕು, ನಮ್ಮಪ್ಪ ಅವ್ರು ಯಾರನ್ನು ಹತ್ರನೂ ಸೇರಿಸ್ಕೊಳ್ಳಲ್ಲ, ಹಚ್ಕೊಳ್ಳೋದೇ ಇಲ್ಲ. ಅಂಥವರೇ ನಿನ್ನ ಪರವಾಗಿ ನಿಂತಿದ್ದಾರೆ ಅಂದರೆ ಬೇತಾಳ, ಲೈಫಲ್ಲಿ ಒಂದನ್ನು ಪಡ್ಕೋಬೇಕು ಅಂದರೆ ಮತ್ತೊಂದನ್ನು ಕಳ್ಕೋಬೇಕು ಅಂತಾರೆ. ನನ್ನ ಮನೆಯವ್ರಿಗೋಸ್ಕರ ನೀನು ಒಳ್ಳೆ ಲೈಫ್ಗೋಸ್ಕರ. ಅಮ್ಮ ವೇದ, ನಮ್ಮ ಸುತ್ತ ಏನು ನಡೀತಿದೆ ಅಂತ ಗೊತ್ತಿಲ್ಲದೆ ಒದ್ದಾಡ್ತಾ ಇದ್ದೀವಿ. ದಯವಿಟ್ಟು ನೀನಾದ್ರೂ ಹೇಳಮ್ಮ. ನೋಡು ವೇದ, ನಿಮ್ಮಿಬ್ಬರ ಮಧ್ಯೆ ಎಂಥ ಸಮಸ್ಯೆ ಇದ್ರೂ ಬಗೆಹರಿಸ್ತೀವಿ. ಹೇಳು. ಎಕ್ಸ್ಕ್ಯೂಸ್ ಮೀ, ಅದಕ್ಕೆ ಸ್ವಲ್ಪ ಈ ಕಡೆ ಬರ್ತೀರಾ ಪ್ಲೀಸ್? ಥ್ಯಾಂಕ್ ಯು. ಅದು ಸ್ವಲ್ಪ ಪ್ರೈವೇಸಿ ಬೇಕಿತ್ತು. ಏಯ್, ಸಾಕು ನಿಲ್ಸೋ. ಪ್ರೈವಸಿ ಅಂತೆ ಪ್ರೈವಸಿ. ಅವಳು ಮನೆ ಬಿಟ್ಟು ಹೋಗುವಂತ ಏನೋ ತಪ್ಪು ಮಾಡಿದಾಳೆ, ನೀನಾದ್ರು ಹೇಳು. ನಿನ್ ಹುಚ್ಚುತನಕ್ಕೆ ಮಿತಿ ಅನ್ನೋದೇ ಇಲ್ವೇನೋ? ಯಾವಾಗ ನೋಡಿದ್ರು ಬಂಗಾರದಂತ ಹೆಂಡತಿನ ಮನೆ ಬಿಟ್ಟು ಹೋಗು ಅಂತ ಓಡಿಸ್ತಾನೆ ಇರ್ತೀಯಲ್ಲ.
ನಿಮ್ಮ ಎಲ್ಲ ಪ್ರಶ್ನೆಗಳು ಉತ್ತರ ಸಿಗುತ್ತೆ, ಸ್ವಲ್ಪ ಆರಾಮಾಗಿರಿ. ಪ್ರೊಸೀಜರ್ ಫಾಲೋ ಮಾಡೋಣ. ಪ್ರೊಸೀಜರ? ಏಯ್, ಏನೋ ಪ್ರೊಸೀಜರ್ ಅದು? ಸ್ವಲ್ಪ ಆರಾಮಾಗಿರೋ, ಹೇಳ್ತೀನಿ, ಆರಾಮಾಗಿರು. ದಾಂಪತ್ಯ ಜೀವನದಿಂದ ನಾನು ನನ್ನ ಸ್ವಇಚ್ಛೆಯಿಂದ ದೂರ ಆಗ್ತಿದ್ದೀನಿ. ನನ್ನ ಗಂಡ ಅನ್ನಿಸಿಕೊಂಡಿರೋ ಶ್ರೀ ವಿಕ್ರಮ್ ಅವರಿಗೂ ನನಗೂ ಇನ್ನು ಯಾವುದೇ ರೀತಿಯ ಸಂಬಂಧಗಳು ಇರೋಲ್ಲ. ಮದುವೆಯಾದ ದಿನದಿಂದ ನನಗೂ ಅವರಿಗೂ ಯಾವುದೇ ವಿಷಯದಲ್ಲೂ ಹೊಂದಾಣಿಕೆ ಆಗಿಲ್ಲ, ಆಗ್ತಾನೂ ಇಲ್ಲ. ಅದಕ್ಕೂ ಮಿಗಿಲಾಗಿ ವಿಕ್ರಮ್ ಕುಟುಂಬದವರ ಜೊತೆ ನನ್ನ ಸಂಬಂಧ ಬಹಳ ಕಹಿಯಾಗಿರುವುದರಿಂದ ಆ ಮನೆಯಲ್ಲಿ ನಾನು ಇನ್ನು ಮುಂದೆ ವಾಸ ಮಾಡುವುದಿಲ್ಲ. ಚೆನ್ನಾಗಿ ದೀರ್ಘವಾಗಿ ಯೋಚಿಸಿದ ನಂತರ ನನಗೆ ಈ ಮದುವೆಯನ್ನು ಉಳಿಸಿಕೊಳ್ಳುವುದರಲ್ಲಿ ಯಾವುದೇ ಅರ್ಥ ಇಲ್ಲವೆಂದು ನಿರ್ಧಾರಕ್ಕೆ ಬಂದಿದ್ದೇನೆ. ಹಾಗಾಗಿ ಮನೆಯನ್ನು ಬಿಟ್ಟು ಹೋಗುವುದರ ಮೂಲಕ ನಮ್ಮಿಬ್ಬರ ದಾಂಪತ್ಯ ಜೀವನಕ್ಕೂ ಕೊನೆ ಹಾಡುತ್ತಿದ್ದೇನೆ. ಇನ್ಮುಂದೆ ನಾನು ಶ್ರೀ ವಿಕ್ರಮ್ ಅವರಿಗಾಗಲಿ ಅವರ ಕುಟುಂಬದವರಿಗಾಗಲಿ ಭಾರವಾಗಿ ಇರುವುದಿಲ್ಲ. ಅವರ ಯಾವ ವಿಷಯದಲ್ಲೂ ನಾನು ತಲೆ ಹಾಕುವುದಿಲ್ಲ. ಇನ್ನು ಅವರುಂಟು, ಅವರ ಮನೆಯವರುಂಟು. ನನಗೂ ಅವರಿಗೂ ಯಾವುದೇ ರೀತಿಯ ವ್ಯವಹಾರಗಳಿರುವುದಿಲ್ಲ ಎಂದು ಮನಪೂರ್ವಕವಾಗಿ ನಿರ್ಧಾರವನ್ನು ತೆಗೆದುಕೊಂಡು ಈ ಒಪ್ಪಂದ ಪತ್ರಕ್ಕೆ ಸಹಿ ಹಾಕುತ್ತೇನೆ. ಇದರಲ್ಲಿ ಯಾರ ಒತ್ತಡಗಳು, ಯಾವ ಪ್ರಭಾವಗಳು ಇಲ್ಲ. ಇದು ನನ್ನ ಸ್ವಇಚ್ಛೆ ನಿರ್ಧಾರ. ಇದೇ ಈ ಅಗ್ರಿಮೆಂಟ್ನ ಸಾರ. ಏನು ಮೈದೆಲ್ಲ ಈ ಹುಚ್ಚ ಏನೇನೋ ಮಾತಾಡ್ತಿದ್ದಾನೆ. ಕೆನ್ನೆಗೆ ಎರಡು ಬಾರ್ಸೋದ್ ಬಿಟ್ಟು ಮೌನವಾಗಿ ನಿಂತಿದೆಯಲ್ಲಮ್ಮ. ಈಗ್ಲಾದ್ರೂ ಬಾಯ್ ಬಿಟ್ಟು ಮಾತಾಡು ವೇದ, ಇಲ್ಲ ಅಂದ್ರೆ ನಿನ್ ಜೀವನನೇ ನಾಶ ಆಗೋಗುತ್ತೆ ಕಣೆ. ನೋಡು ವೇದ, ನಿಮ್ಮಿಬ್ಬರ ಮಧ್ಯೆ ಅದು ಏನು ಮಾತುಕತೆ ನಡೆದಿದೆಯೋ ನಂಗೆ ಅದೆಲ್ಲ ಗೊತ್ತಿಲ್ಲ. ಆದ್ರೆ ನೀನು ಯಾವುದೇ ಕಾರಣಕ್ಕೂ ಈ ಪತ್ರಕ್ಕೆ ಸಹಿ ಹಾಕಬಾರ್ದು ಅಷ್ಟೇ. ಅವನು ಅದು ಏನು ಮಾಡ್ಕೋತಾನೋ ನಾನು ನೋಡ್ತೀನಿ. ನಾನು ಯಾವುದನ್ನು ವಿರೋಧ ಮಾಡೋ ಸ್ಥಿತಿಲಿ ಇಲ್ಲ ಬಾಬಾ. ಮನೆ ಬಿಟ್ಟು ಹೋಗ್ಲೇಬೇಕಾಗಿರೋ ಅನಿವಾರ್ಯ ನನಗೆ. ವೇದ, ಏನಾದ್ರೂ ಹೇಳಿ ನಿನ್ನನ್ನು ಹೆದರ್ಸಿದಾನ ಇವನು? ವೇದ, ನೀನು ಒಂದು ಮಾತು ಹೇಳಿ ಸಾಕು, 4 ಬಾರಿಸಿ ಬುದ್ಧಿ ಹೇಳ್ತೀವಿ. ಈ ವಿಕ್ರಮ್, ಮರ್ಯಾದೆಯಿಂದ ಈ ಪತ್ರನ ಹರಿದಾಕಿ ನಿನ್ ಪಾಡಿಗೆ ನೀನ್ ಇದ್ಬಿಡು. ಅವಳ ತಂಟೆಗೆ ಮಾತ್ರ ಬರ್ಬೇಡ, ಹೇಳಿದ್ದೀನಿ. ಯಾಕೆಲ್ರು ಎಕ್ಸೈಟ್ ಆಗ್ತಿದ್ದೀರಾ? ನಾನೇನಾದರೂ ಮಚ್ಚು ಲಾಂಗ್ಗಳು ಕತ್ತಿಗಿಟ್ಟು ಸೈನ್ ಹಾಕಿಲ್ಲ ಅಂತ ಸಾಯಿಸ್ಬಿಡ್ತೀನಿ ಅಂತ ಎದುರಿಸಿದ್ದೀನ? ಇಲ್ಲ ತಾನೆ? ಬೇಕು ಅಂತ ಕೇಳಿ ಅವಳ ಹತ್ರ. ಅಂತ ಧಮಕಿಗೆಲ್ಲ ಹೆದರೋಳಾಗಿದ್ರೆ ಇವಳು ಹಿಂದೆ ಹಾಕಿರ್ತಿದ್ಲು. ಬೇರೆ ಏನೋ ಮಾಡಿದಾನೆ ಪಾಪಿ. ನಾನು ಯಾವ ಪಾಪನೂ ಮಾಡಿಲ್ಲ. ಅವಳಾಗೆ ಬಡ್ದು ಕೊಡ್ತಾ ಇದ್ದಾಳೆ, ಹೋಗ್ತಾ ಇದ್ದಾಳೆ. ಇದಕ್ಕೂ ನನಗೂ ಯಾವ ಸಂಬಂಧನೂ ಇಲ್ಲ. ಹೇ ವಿಕ್ರಮ್, ನಿನಗ್ ಸ್ವಲ್ಪನಾದ್ರೂ ಮನಸ್ಸಾಕ್ಷಿ ಇದೆಯೇನೋ? ಈ ಪತ್ರಕ್ಕೆ ಸೈನ್ ಮಾಡೋದಕ್ಕ ಅವಳು ಇಷ್ಟು ದೂರ ಬಂದು ಇಷ್ಟು ದಿನ ಇಷ್ಟೆಲ್ಲ ಕಷ್ಟಪಟ್ಟಿದ್ದು, ನಿನ್ಗೋಸ್ಕರ ಹೋರಾಟ ಮಾಡಿದ್ದು. ಅದಕ್ಕೆ ನಾನೇನಾದ್ರೂ ಅಪ್ಲಿಕೇಶನ್ ಹಾಕಿದ್ನ ಇಷ್ಟು ದೂರ ಬಾ ಇಲ್ಲಿರು ನನಗೋಸ್ಕರ ಹೋರಾಟ ಮಾಡುವಂತ? ಇಲ್ಲ ತಾನೆ? ವಿಕ್ರಮ್, ಏನೋ ಮಾತಾಡ್ತಿದ್ಯಾ ನೀನು? ನೀನು ಮಾಡ್ತಾ ಇರೋದು ಒಂದು ಸರಿಯಿಲ್ಲ. ನೀನು ವೇದಾಗೆ ತುಂಬಾನೇ ಅನ್ಯಾಯ ಮಾಡ್ತಿದ್ಯಾ. ಒಂದು ಹೆಣ್ಣಿನ ಜೀವನ ಜೊತೆ ಆಟ ಆಡೋದು ಒಳ್ಳೇದಲ್ಲ. ಯಾಡ ಹೆಣ್ಮಕ್ಳೇನು ಲೈಫಲ್ಲಿ ಇರಬಾರ್ದು ಅಂತ ಅಂದ್ಕೊಂಡಿರೋ ನಾನು. ಅಂಥದ್ರಲ್ಲಿ ನನ್ನಿಂದ ಒಂದು ಹೆಣ್ಣಿಗೆ ಯಾವ ಕಾರಣಕ್ಕೂ ಅನ್ಯಾಯಕ್ಕೆ ಚಾನ್ಸೇ ಇಲ್ಲ ಕಣ. ನಿನಗೇನಾದ್ರೂ ಅನುಮಾನ ಇದ್ರೆ ಇವಳನ್ನೇ ಕೇಳು.
ವೇದ, ನೀನು ಹೀಗೆ ತಲೆ ತಗ್ಗಿಸ್ಕೊಂಡು ಮೌನವಾಗಿ ನಿಂತಿರೋದು ನನ್ನಿಂದ ನೋಡೋಕ್ಕಾಗ್ತಿಲ್ಲ ಅಮ್ಮ. ನೋಡು, ನಿನ್ನ ಅವನ ಮಧ್ಯೆ ಅದು ಏನು ಮನಸ್ತಾಪ ಆಗಿದೆಯೋ, ಏನು ಗಲಾಟೆ ಆಗಿದೆಯೋ ನಮಗೆ ಗೊತ್ತಿಲ್ಲ. ಆದರೆ ಅವನ್ನ ಬಿಟ್ಟು ಹೋಗೋದೇ ನಿನ್ನ ಕೊನೆ ನಿರ್ಧಾರ ಅನ್ನೋದಾದರೆ ಅದನ್ನು ನಾವು ಗೌರವಿಸ್ತೇವೆ. ಇವನ ಮುಂದೆ ನೀನು ಸೋತು ಹೋಗ್ತಿದ್ದೀನಿ ಅನ್ನೋದು ನನ್ನಿಂದ ಸಹಿಸ್ಕೊಳಕ್ಕಾಗ್ತಿಲ್ಲ. ವೇದ, ನನ್ನ ಮಗಳು ದೊಡ್ಡವಳಾದ್ಮೇಲೆ ಹೇಗಿರ್ಬೇಕು ಅಂತ ಯಾರಾದರೂ ಕೇಳಿದ್ರೆ ನಮ್ಮ ವೇದ ಥರ ಇರಬೇಕು ಅಂತ ಹೇಳ್ತಾ ಇರ್ತೀನಿ ಕಣೆ. ಅಂಥದ್ರಲ್ಲಿ ನೀನು ಈ ರೀತಿ ಸೋತ್ ಮುಖ ಹಾಕೊಂಡಿರೋದನ್ನ ನನ್ನಿಂದ ನೋಡೋಕ್ಕಾಗ್ತಿಲ್ಲ. ವೇದ, ಏನು ಮಾಡ್ತಿದ್ದಿ ನೀನು? ಈಗ ಮನೆ ಬಿಟ್ಟು ಹೋಗುವಂಥ ಸಂಕಷ್ಟ ಏನು ಬಂದಿದೆ ಅದನ್ನು ನನಗೆ ಹೇಳು, ನಾವು ಪರಿಹಾರ ಮಾಡ್ತೀವಿ. ಪಾಪ ಮೇಡಮ್ ಅವ್ರು ತುಂಬ ಎಮೋಷನಲ್ ಆಗಿದ್ದಾರೆ, ಮಾತು ಬರ್ತಾ ಇಲ್ಲ. ನಮ್ಮಿಬ್ಬರ ಮಧ್ಯೆ ಒಪ್ಪಂದಕ್ಕಿರೋ ಕಾರಣ ಏನು ಅಂತ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಜಡ್ಜ್ ಸತ್ಯಮೂರ್ತಿ ಅವರು ಕ್ಯಾತನಹಳ್ಳಿ ರೈತರ ಪರವಾಗಿ ಕೂಲ್ ಡ್ರಿಂಕ್ಸ್ ಕಂಪನಿ ವಿರುದ್ಧ ಒಂದು ಕೇಸ್ನ ತಗೊಂಡಿದ್ದಾರೆ. ಅದು ಯಾರ್ದು ಗೊತ್ತಾ? ರಾಜಶೇಖರಪ್ಪ ಅವ್ರದ್ದು. ಆ ರಾಜಶೇಖರಪ್ಪ ಸುಮ್ಮನೆ ಬಿಡ್ತಾನ? ನನ್ನ ವಿರುದ್ಧನೇ ಕೇಸ್ ಆಗ್ತೀಯ ಅಂತ ಜಡ್ಜ್ ಮೂರ್ತಿಯವ್ರನ್ನ ಕಿಡ್ನಾಪ್ ಮಾಡಿದ್ದಾರೆ. ಇವಾಗ ಪ್ರಾಬ್ಲಮ್ ಏನು ಅಂದರೆ, ಪೊಲೀಸ್ ಅವ್ರ ಹತ್ರ ಹೋಗಂಗಿಲ್ಲ, ಯಾಕಂದ್ರೆ ಪ್ರಾಣಕ್ಕೆ ಅಪಾಯ. ಇವಾಗೇನು ಮಾಡ್ತಾಳೆ? ಸೀದಾ ಒಟ್ಕೊಂಡು ನನ್ನ ಹತ್ರ ಬಂದು ಹೇಗಾದರೂ ಮಾಡಿ ನಮ್ಮ ಅಪ್ಪನ ಉಳಿಸ್ಕೊಡು, ನೀನು ಹೇಳಿದ್ದ ಮಾಡ್ತೀನಿ ಅಂತ ಅವಳು ಮಾತು ಕೊಟ್ಲು. ನಮ್ಮ ಅಪ್ಪನ ಕಾಪಾಡೋದಕ್ಕೋಸ್ಕರ ನಾನು ಏನು ಬೇಕಾದರೂ ಮಾಡ್ತೀನಿ, ಹೇಳು. ಮನೆ ಬಿಟ್ಟು ಹೋಗ್ಬಿಡು. ನಿನಗೂ ನನಗೂ ಸೆಟ್ ಆಗಲ್ಲ, ಸಂಸಾರ ಮಾಡೋಕ್ಕಾಗಲ್ಲ ಅಂತ ಬಾಂಡ್ ಪೇಪರ್ ಮೇಲೆ ಸೈನ್ ಮಾಡಬೇಕು. ಇದು ಆ್ಯಕ್ಚುಲಿ ನಡೆದಿತ್ತು. ಇವಾಗ ನಾನು ನನ್ನ ಪ್ರಾಣನ ಒತ್ತೆ ಇಟ್ಟು ಜಡ್ಜ್ ಮೂರ್ತಿಯವ್ರನ್ನ ಕಾಪಾಡಿದ್ದೀನಿ. ಅದಕ್ಕೆ ಪ್ರತಿಉಪಕಾರವಾಗಿ ಬೇತಾಳ ಅವರು ಈ ಪತ್ರಕ್ಕೆ ಸೈನ್ ಮಾಡೋ ಮೂಲಕ ಕೃತಜ್ಞತೆಯನ್ನು ತೋರಿಸ್ತಾ ಇದ್ದಾರೆ.